Hello everyone, welcome to Lakshmi Tutorials. Dear friends, ಈ ವಿಡಿಯೋ ನಮ್ಮ ಮ್ಯಾಥಮೆಟಿಕ್ಸ್ ಕ್ಲಾಸಸ್ಸಲ್ಲಿ ಎರಡನೇ ಕ್ಲಾಸ್ ಆಗಿದೆ. ಹಾಗೆ ಈ ವಿಡಿಯೋ ಹಿಂದಿನ ವಿಡಿಯೋನ ಕಂಟಿನ್ಯೂಷನ್ ಪಾರ್ಟ್ ಆಗಿದೆ. ಯಾರೆಲ್ಲ ಕರ್ನಾಟಕ TET ಹಾಗೆ GPSTR ಎಕ್ಸಾಮಿನೇಷನ್ಗೆ ಪ್ರಿಪರೇಷನ್ ನಡೆಸ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಸಹ ತುಂಬಾ ಉಪಯುಕ್ತವಾಗಿರುತ್ತೆ. ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಡಿಯರ್ ಫ್ರೆಂಡ್ಸ್, ಹಿಂದಿನ ವಿಡಿಯೋಲಿ ನಾವು ನಂಬರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್, ಇಂಟೀಜರ್ಸ್, ರ್ಯಾಷನಲ್ ಹಾಗೆ ಇರ್ಯಾಷನಲ್ ನಂಬರ್ಸ್, ಹಾಗೆ ರಿಯಲ್ ನಂಬರ್ಸ್ ಹಾಗೆ ಇಮ್ಯಾಜಿನರಿ ನಂಬರ್ಸ್, ಇವೆಲ್ಲ ನಂಬರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗಿದ್ವಿ. ಹಾಗೆ ಈವನ್ ನಂಬರ್ಸ್ ಅಂತಂದರೆ ಏನು, ಆಡ್ ನಂಬರ್ಸು, ಪ್ರೈಮ್ ನಂಬರ್ಸು, ಕಂಪೋಸಿಟ್ ನಂಬರ್ಸ್, ಈ ಇಷ್ಟು ನಂಬರ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗಿದ್ವಿ. ಅದರ ಕಂಟಿನ್ಯೂಷನ್ ಭಾಗವಾಗಿ ಇನ್ನೊಂದಷ್ಟು ಕಾನ್ಸೆಪ್ಟ್ಸನ್ನು ನಾವಿಲ್ಲಿ ಡಿಸ್ಕಷನ್ ಮಾಡೋಣ. ಕೋಪ್ರೈಮ್ ನಂಬರ್ಸ್ ಅಂತಂದರೆ ಯಾವುದಾದ್ರೂ ಎರಡು ನಂಬರ್ಸ್ ಅವುಗಳ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಏನಿದೆ ಅದು 1 ಆಗಿರಬೇಕು ಅಂತ ನಂಬರ್ಸನ್ನು ನಾವು ಕೋಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಇಲ್ಲಿ ಪ್ರೈಮ್ ನಂಬರ್ಸ್ ಆಗಿರಬೇಕು ಅಂತಲೇ ಏನೂ ಇಲ್ಲ, ಕಂಪೋಸಿಟ್ ನಂಬರ್ಸು ಸಹ ಇನ್ಕ್ಲೂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ 3 and 5 ಅಂತ ತಗೊಂಡಾಗ ಇವೆರಡೂ ಸಹ ಪ್ರೈಮ್ ನಂಬರ್ಸ್ ಅಲ್ವಾ. ಸೊ ಇವೆರಡು ಪ್ರೈಮ್ ನಂಬರ್ಸ್. ಹಾಗೆ ಇವುಗಳ HCF ಏನಿದೆ ಇದು 1 ಆಗಿರುತ್ತೆ. HCF ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 1 ಆಗಿರುತ್ತೆ. 3 ಮತ್ತು 5 ನಾವು HCF ಫೈಂಡ್ ಔಟ್ ಮಾಡಿದಾಗ ಅವುಗಳ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದಾಗಿರುತ್ತೆ ಅಂದರೆ 1 ಆಗಿರುತ್ತೆ. ಸೊ ಹಾಗಾಗಿ ಇದು ಕೋಪ್ರೈಮ್ ನಂಬರ್ಸ್ ಆಗಿರುತ್ತೆ. 3 and 5 ಅನ್ನೋದೇನಿದೆ ಇದು ಕೋಪ್ರೈಮ್ ನಂಬರ್ಸ್ ಆಗಿರುತ್ತೆ. ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ 10 and 21. 10 and 21 ಅನ್ನು ತಗೊಂಡಾಗ ಇಲ್ಲಿ 10 ಅನ್ನೋದೇನಿದೆ ಇದು ಕಾಂಪೋಸಿಟ್ ನಂಬರ್, ಹಾಗೆ 21 ಸಹ ಕಾಂಪೋಸಿಟ್ ನಂಬರ್. ಹೌದಾ, ಇಲ್ಲಿ ಎರಡೂ ನಾವು ತಗೊಂಡಿರೋಂಥ ನಂಬರ್ಸು ಕಾಂಪೋಸಿಟ್ ನಂಬರ್ಸ್ ಆಗಿವೆ. ಆದರೆ ಇವು ಕೋಪ್ರೈಮ್ ನಂಬರ್ಸ್ ಆಗ್ತವೆ. ಯಾಕೆ ಅಂತಂದರೆ 10 and 21ನ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 1 ಆಗಿರುತ್ತೆ. ಓಕೆ, 10 and 21ಗೆ ನಾವು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರನ್ನು ಕಂಡುಹಿಡಿದಾಗ ಎಷ್ಟಾಗಿರುತ್ತೆ ಅಂತಂದರೆ 10 1s are 10, ಇಲ್ಲಿ 11 ಉಳ್ಕೊಳ್ಳುತ್ತೆ. ಹಾಗೆ ಅಗೇನ್ 10 1s are 10, ಇಲ್ಲಿ ಉಳ್ಕೊಳ್ಳೋವಂಥ ರಿಮೈಂಡರ್ ಯಾವುದು ಅಂದರೆ 1. ಸೊ 1 ಅನ್ನೋದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ. ಹಾಗಾಗಿ 10 and 21 ಅನ್ನೋದು ಸಹ ಕೋಪ್ರೈಮ್ ನಂಬರ್ಸ್. ಇಲ್ಲಿ ಕೋಪ್ರೈಮ್ ನಂಬರ್ಸ್ ಅಂತಂದರೆ ಬರೀ ಪ್ರೈಮ್ ನಂಬರ್ಸ್ ಏನೂ ಆಗಿರಲ್ಲ, ಪ್ರೈಮ್ ನಂಬರ್ಸ್ ಆಗಿರಬಹುದು ಅಥವಾ ಕಾಂಪೋಸಿಟ್ ನಂಬರ್ಸು ಸಹ ಆಗಿರಬಹುದು. ಯಾವ ಎರಡು ನಂಬರ್ಸ್ನ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 1 ಆಗಿರುತ್ತೋ ಅಂಥ ನಂಬರ್ಸನ್ನು ನಾವು ಕೋಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಇನ್ನೊಂದಷ್ಟು ಎಕ್ಸಾಂಪಲ್ಸ್ ನೋಡೋದಾದರೆ 3 and 8 ಇದು ಸಹ ಕೋಪ್ರೈಮ್ ನಂಬರ್ಸ್. ಇಲ್ಲಿ 3 ಅನ್ನೋದು ಪ್ರೈಮ್ ನಂಬರ್, 8 ಅನ್ನೋದು ಕಾಂಪೋಸಿಟ್ ನಂಬರ್. ಆದರೂ ಇವುಗಳ HCF ಎಷ್ಟು ಅಂತಂದರೆ 1 ಆಗಿರುತ್ತೆ. ಸೊ ಹಾಗಾಗಿ ಈ ನಂಬರ್ಸು ಕೋಪ್ರೈಮ್ ನಂಬರ್ಸ್. ಹಾಗೆ 4 and 9 ಅನ್ನು ತಗೊಂಡಾಗೂ ಸಹ ಇವುಗಳ HCF 1 ಆಗಿದೆ. ಹಾಗಾಗಿ ಇವು ಸಹ ಕೋಪ್ರೈಮ್ ನಂಬರ್ಸ್ ಆಗಿರ್ತವೆ. 21 and 22 ತಗೊಂಡಾಗ ಇವುಗಳ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಸಹ 1 ಆಗಿರುತ್ತೆ. ಸೊ ಹಾಗಾಗಿ ಇವು ಸಹ ಕೋಪ್ರೈಮ್ ನಂಬರ್ಸ್. ಸೊ ಟೋಟಲಿ ಹೇಳೋದಾದರೆ ಕೋಪ್ರೈಮ್ ನಂಬರ್ಸ್ ಯಾವುದು ಅಂತಂದರೆ 2 ಅಥವಾ ಹೆಚ್ಚಿನ ನಂಬರ್ಸನ್ನು ತಗೊಂಡಾಗ ನಾವು ಅವುಗಳ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 1 ಆಗಿದ್ದರೆ ಅಂಥ ನಂಬರ್ಸನ್ನು ನಾವು ಕೋಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ನಾವು ಟ್ವಿನ್ ಪ್ರೈಮ್ಸ್ ಅಂತಂದರೆ ಏನು ಅಂತ ನೋಡೋಣ. ಟ್ವಿನ್ ಪ್ರೈಮ್ ಅಂತಂದರೆ ಎರಡು ಪ್ರೈಮ್ ನಂಬರ್ಸು ಅವುಗಳ ನಡುವೆ ಡಿಫರೆನ್ಸ್ ಏನಿದೆ ಅದು 2 ಆಗಿರಬೇಕು ಅಂತ ಪ್ರೈಮ್ ನಂಬರ್ಸನ್ನು ನಾವು ಟ್ವಿನ್ ಪ್ರೈಮ್ಸ್ ಅಂತ ಕರಿತೀವಿ. ಟ್ವಿನ್ ಪ್ರೈಮ್ಸ್ ಅಂತಂದರೆ ಎರಡು ಪ್ರೈಮ್ ನಂಬರ್ಸ್ನ ನಡುವೆ ಡಿಫರೆನ್ಸ್ 2 ಇದೆಯೋ ಅಂಥ ಪ್ರೈಮ್ ನಂಬರ್ಸನ್ನು ನಾವು ಟ್ವಿನ್ ಪ್ರೈಮ್ ಅಂತ ಕರಿತೀವಿ. ಎಕ್ಸಾಂಪಲ್ಲು 3 and 5, ಇವುಗಳ ನಡುವೆ ಡಿಫರೆನ್ಸ್ ಎಷ್ಟು ಅಂತಂದರೆ 2 ಅಲ್ವಾ. 5 - 3 ಅಂದರೆ 2. ಸೊ ಹಾಗಾಗಿ ಇವು ಟ್ವಿನ್ ಪ್ರೈಮ್. ನೆಕ್ಸ್ಟ್ ಇನ್ನೊಂದು ಹೇಳೋದಾದರೆ 5 and 7, ಇವುಗಳ ನಡುವೆ ಡಿಫರೆನ್ಸ್ ಎಷ್ಟಿದೆ, 7 - 5 ಅಂತಂದರೆ 2. ಸೊ ಇವುಗಳ ನಡುವೆ ಡಿಫರೆನ್ಸ್ 2 ಇದೆ. ಹಾಗಾಗಿ ಇದು ಸಹ ಟ್ವಿನ್ ಪ್ರೈಮ್ಸ್. ಇನ್ನೊಂದಷ್ಟು ಎಕ್ಸಾಂಪಲ್ಸ್ ನೋಡೋದಾದರೆ 11 and 13, ಹಾಗೆ 17 and 19, 29 and 31, ಹಾಗೆ 41 and 43, ನೆಕ್ಸ್ಟು 59 and 61, 71 and 78. ಸೊ ಇವಿಷ್ಟು ಪೇರ್ಸು ನಮಗೆ 1 to 100 ಸಿಗುವಂಥ ಟ್ವಿನ್ ಪ್ರೈಮ್ಸ್ ಆಗಿರ್ತವೆ. 1 to 100 ಒಳಗೆ ಇರುವಂಥ ಟ್ವಿನ್ ಪ್ರೈಮ್ಸ್ ಯಾವ್ಯಾವು ಅಂತಂದರೆ 3 and 5, 5 and 7, 11 and 13, 17 and 19, 29 and 31, 41 and 43, 59 and 61, 71 and 78.
ಸೊ ಟೋಟಲ್ ಎಷ್ಟು ಪೇರ್ ಆಫ್ ಟ್ವಿನ್ ಪ್ರೈಮ್ಸ್ ಇರುತ್ತೆ 1 to 100 ಅಂತಂದರೆ ಅದು 8 ಪೇರ್ಸ್. ಸೊ 8 ಪೇರ್ ಅಷ್ಟು ಟ್ವಿನ್ ಪ್ರೈಮ್ಸು 1 to 100 ಇರುತ್ತೆ. ಓಕೆ, ಇದ್ರ ಮೇಲೆ ಕ್ವೆಶನ್ ಕೇಳಬಹುದು, 1 to 100 ಎಷ್ಟು ಟ್ವಿನ್ ಪ್ರೈಮ್ಸ್ ಇವೆ ಅಂತ ಕೇಳ್ಬೋದು. ಸೊ ಎಷ್ಟು ಪೇರ್ ಅಂತಂದರೆ 8 ಪೇರ್. 8 ಪೇರ್ ಟ್ವಿನ್ ಪ್ರೈಮ್ಸು 1 to 100 ಒಳಗೆ ಇರುತ್ತೆ. ಓಕೆ, ನೆಕ್ಸ್ಟ್ ಈಗ ನಂಬರ್ ಸಿಸ್ಟಮ್ ಮೇಲೆ ಯಾವ ಥರ ಪ್ರೀವಿಯಸ್ ಇಯರಲ್ಲಿ ಕ್ವೆಶನ್ಸ್ ಅರೈಸ್ ಆಗಿತ್ತು ಅನ್ನೋದನ್ನು ನೋಡೋಣ. ಫಸ್ಟ್ ಕ್ವೆಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಫಾಲ್ಸ್? ಇಲ್ಲಿ 4 ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ. ಈ 4 ಸ್ಟೇಟ್ಮೆಂಟ್ಸಲ್ಲಿ ಫಾಲ್ಸ್ ಸ್ಟೇಟ್ಮೆಂಟ್ ಯಾವುದು ಅಂತ ನಾವು ಕಂಡುಹಿಡಿಬೇಕು. ಫಸ್ಟ್ ಸ್ಟೇಟ್ಮೆಂಟ್ ನೋಡೋದಾದರೆ 0 ಈಸ್ ದ ಸ್ಮಾಲೆಸ್ಟ್ ಹೋಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ಸೊ 0 ಅನ್ನೋದು ಸ್ಮಾಲೆಸ್ಟ್ ಹೋಲ್ ನಂಬರ್, ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ಹಾಗೆ ನೆಕ್ಸ್ಟ್ ಸ್ಟೇಟ್ಮೆಂಟು, ದ ಪ್ರೆಡಿಸೆಸರ್ ಆಫ್ 2,08,090 ಈಸ್ 2,08,089 ಅಂತ ಕೊಟ್ಟಿದ್ದಾರೆ. ಸೊ ಪ್ರಿಡಿಸೆಸರ್ ಅಂತಂದರೆ ಬಿಫೋರ್ ನಂಬರ್. ಸೊ ಇಲ್ಲಿ 2,08,090 ಇದೆ, ಇಲ್ಲಿ 2,08,089 ಇದೆ. 90 ಹಾಗೆ ಇಲ್ಲಿ 89 ಇವೆರಡೂ ಸಹ ಪ್ರಿಡಿಸೆಸರ್. ಅಂದರೆ ಈ ನಂಬರ್ ಏನಿದೆ, ಈ ನಂಬರು ಇದರ ಬಿಫೋರ್ ನಂಬರ್ ಆಗಿದೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಸಹ ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಆಲ್ ನ್ಯಾಚುರಲ್ ನಂಬರ್ಸ್ ಆರ್ ಹೋಲ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನ್ಯಾಚುರಲ್ ನಂಬರ್ಸ್ ಹಾಗೆ ಹೋಲ್ ನಂಬರ್ಸ್ ಬಗ್ಗೆ ನಾವು ಈಗಾಗಲೇ ಡಿಸ್ಕಷನ್ ಮಾಡಿದ್ವಿ. ನ್ಯಾಚುರಲ್ ನಂಬರ್ಸು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ 1 2 3 4 1ಇಂದ ಸ್ಟಾರ್ಟ್ ಆಗುತ್ತೆ, ಹಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಹೋಲ್ ನಂಬರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 0 ಇಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಏನಂತ ಕೊಟ್ಟಿದ್ದಾರೆ ಅಂತಂದರೆ ಆಲ್ ನ್ಯಾಚುರಲ್ ನಂಬರ್ಸ್ ಆರ್ ಹೋಲ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನ್ಯಾಚುರಲ್ ನಂಬರ್ಸ್ ಎಲ್ಲನೂ ಸಹ ಹೋಲ್ ನಂಬರ್ಸಲ್ಲಿ ಇದೆ. ಸೊ ಹಾಗಾಗಿ ಈ ಥರ್ಡ್ ಸ್ಟೇಟ್ಮೆಂಟ್ ಏನಿದೆ ಇದು ಸಹ ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ, ದ ಸಕ್ಸೆಸರ್ ಆಫ್ ಅ 2 digit ನಂಬರ್ ಈಸ್ ಆಲ್ವೇಸ್ ಅ 2 digit ನಂಬರ್ ಅಂತ ಕೊಟ್ಟಿದ್ದಾರೆ. 2 digit ನಂಬರ್ನ ಸಕ್ಸೆಸರ್ ಯಾವಾಗೂ 2 digit ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ 10 ಅಂತ ತಗೊಂಡಾಗ ಇದರ ಸಕ್ಸೆಸರ್ ಯಾವುದು 11 ಆಗಿರುತ್ತೆ, ಎರಡೂ ಸಹ 2 digit ನಂಬರ್ಸೇ. ಹಾಗೆ 25 ಅಂತ ತಗೊಂಡಾಗ ಇದರ ಸಕ್ಸೆಸರ್ ಯಾವುದಾಗಿರುತ್ತೆ 26. ಸೊ ಇದು ಸಹ 2 digit ನಂಬರ್. ಆದರೆ ಇಲ್ಲೇನಂತ ಕೊಟ್ಟಿರೋದು, ಸಕ್ಸೆಸರ್ ಆಫ್ 2 digit ನಂಬರ್ ಆಲ್ವೇಸ್ 2 digit ನಂಬರ್ ಅಂತ ಕೊಟ್ಟಿದ್ದಾರೆ. ಬಟ್ 99 ಅನ್ನು ತಗೊಂಡಾಗ ಇದು 2 digit ನಂಬರ್, ಇದರ ಸಕ್ಸೆಸರ್ ಯಾವುದಾಗಿರುತ್ತೆ 100 ಆಗಿರುತ್ತೆ. ಈ 100 ಅನ್ನೋದು 3 digit ನಂಬರ್. ಸೊ ಇದರ ಪ್ರಕಾರ ಈ ಸ್ಟೇಟ್ಮೆಂಟ್ ಏನಿದೆ ಇದು ರಾಂಗ್ ಸ್ಟೇಟ್ಮೆಂಟ್, ಹೌದಲ್ವಾ? ಸೊ ಯಾವಾಗಲೂ 2 digit ನಂಬರ್ನ ಸಕ್ಸೆಸರು 2 digit ಆಗಿರಲ್ಲ, 3 digit ಸಹ ಆಗಿರುತ್ತೆ. ಇಲ್ಲಿ 99ನ ಸಕ್ಸೆಸರು ಒಂದು 3 digit ನಂಬರ್. ಸೊ ಹಾಗಾಗಿ ಇಲ್ಲಿ ಫಾಲ್ಸ್ ಸ್ಟೇಟ್ಮೆಂಟ್ ಯಾವುದು ಅಂತಂದರೆ ಸ್ಟೇಟ್ಮೆಂಟ್ 4, ಅದು ಫೋರ್ತ್ ಸ್ಟೇಟ್ಮೆಂಟ್ ಏನಿದೆ ಇದು ಫಾಲ್ಸ್. ದ ಸಕ್ಸೆಸರ್ ಆಫ್ ಅ 2 digit ನಂಬರ್ ಈಸ್ ಆಲ್ವೇಸ್ ಅ 2 digit ನಂಬರ್ ಅನ್ನೋದು ಇಲ್ಲಿ ಫಾಲ್ಸ್ ಸ್ಟೇಟ್ಮೆಂಟ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಈ ಕೊಟ್ಟಿರೋ 4 ಸ್ಟೇಟ್ಮೆಂಟ್ಸಲ್ಲಿ ಫಾಲ್ಸ್ ಸ್ಟೇಟ್ಮೆಂಟ್ ಯಾವುದು ಅಂತ ನಾವು ಕಂಡುಹಿಡಿಬೇಕು. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಂತ ಇದೆ, ದೇರ್ ಎಕ್ಸಿಸ್ಟ್ ಅ ರ್ಯಾಷನಲ್ ನಂಬರ್ ವಿಚ್ ಡಸ್ ನಾಟ್ ಹ್ಯಾವ್ ಅ ರೆಸಿಪ್ರೋಕಲ್ ಅಂತ ಕೊಟ್ಟಿದೆ. ಒಂದು ರ್ಯಾಷನಲ್ ನಂಬರ್ಗೆ ರೆಸಿಪ್ರೋಕಲ್ ಇಲ್ಲ ಅಂತ ಕೊಟ್ಟಿದ್ದಾರೆ. ಯಾವ ರ್ಯಾಷನಲ್ ನಂಬರ್ಗೆ ರೆಸಿಪ್ರೋಕಲ್ ಇಲ್ಲ ಅಂತಂದರೆ ಅದು 0. 0 ಅನ್ನೋದು ರ್ಯಾಷನಲ್ ನಂಬರ್ ಅಲ್ವಾ. ಸೊ 0/1 ಅಂತ ಬರಿತೀವಿ, ಆಗ ಅದು p/q ಫಾರ್ಮಲ್ಲಿ ಬರುತ್ತೆ. ಇದರ ರೆಸಿಪ್ರೋಕಲ್ ಅಂತ ಬರೆದಾಗ ಏನಾಗುತ್ತೆ 1/0 ಅಂತ ಆಗುತ್ತೆ. ಸೊ 1/0 ಅಂತಂದರೆ ಅದರ ವ್ಯಾಲ್ಯೂ ನಾಟ್ ಡಿಫೈನ್ಡ್ ಅಂತ ಹೇಳ್ತೀವಿ. ಸೊ ಹಾಗಾಗಿ 0ಗೆ ರೆಸಿಪ್ರೋಕಲ್ ಇಲ್ಲ. ದೇರ್ ಎಕ್ಸಿಸ್ಟ್ ಅ ರ್ಯಾಷನಲ್ ನಂಬರ್ ವಿಚ್ ಡಸ್ ನಾಟ್ ಹ್ಯಾವ್ ರೆಸಿಪ್ರೋಕಲ್ ಅಂತ ಇದೆ, ಇದು ಕರೆಕ್ಟ್ ಸ್ಟೇಟ್ಮೆಂಟು. 0ಗೆ ರೆಸಿಪ್ರೋಕಲ್ ಇಲ್ಲ. ಹಾಗೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡೋದಾದರೆ ದೇರ್ ಆರ್ ಓನ್ಲಿ 2 ರ್ಯಾಷನಲ್ ನಂಬರ್ಸ್ ವಿಚ್ ಆರ್ ಈಕ್ವಲ್ ಟು ದೇರ್ ರೆಸಿಪ್ರೋಕಲ್ ಅಂತ ಕೊಟ್ಟಿದ್ದಾರೆ. ರ್ಯಾಷನಲ್ ನಂಬರ್ಸಲ್ಲಿ 2 ರ್ಯಾಷನಲ್ ನಂಬರ್ಸ್ ಅದರ ರೆಸಿಪ್ರೋಕಲ್ ವ್ಯಾಲ್ಯೂಸ್ಗೆ ಈಕ್ವಲ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಯಾವುದದು ಅಂತಂದರೆ 1 ಹಾಗೆ -1. ಸೊ 1ನ ರೆಸಿಪ್ರೋಕಲ್ ಯಾವುದು, 1ನ ನಾವು p/q ಫಾರ್ಮಲ್ಲಿ ಹೇಗೆ ಬರೀಬಹುದು 1/1 ಅಂತ ಬರಿತೀವಿ. ಇದರ ರೆಸಿಪ್ರೋಕಲ್ ಏನಾಗಿರುತ್ತೆ 1/1 ಆಗಿರುತ್ತೆ ಅಲ್ವಾ. ಸೊ ಅಂದರೆ ರೆಸಿಪ್ರೋಕಲ್ ಅಂದರೆ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರನ್ನು ಇಂಟರ್ಚೇಂಜ್ ಮಾಡಿ ಬರೆಯೋದು. ಇದರ ವ್ಯಾಲ್ಯೂ ಕೂಡ 1 ಆಗಿರುತ್ತೆ, ಅಂದರೆ 1 ಹಾಗೆ ಅದರ ರೆಸಿಪ್ರೋಕಲ್ ವ್ಯಾಲ್ಯೂ 1. ಅದೇ ಥರ -1ಅನ್ನು ರ್ಯಾಷನಲ್ ನಂಬರ್ ಫಾರ್ಮಲ್ಲಿ ಬರಿಬೇಕಾದ್ರೆ -1/1 ಅಂತ ಬರಿತೀವಿ. ಇದರ ರೆಸಿಪ್ರೋಕಲ್ ಏನಾಗಿರುತ್ತೆ 1/-1 ಆಗುತ್ತೆ. ಇದರ ವ್ಯಾಲ್ಯೂ ಎಷ್ಟು, -1/1 ಅಂದರೂ ಹಾಗೆ 1/-1 ಅಂದರೂ ಅದರ ವ್ಯಾಲ್ಯೂ -1. ಈ 2 ರ್ಯಾಷನಲ್ ನಂಬರ್ಸ್ ಏನಿದೆ ಯಾವ್ಯಾವು ಅಂದರೆ 1 ಆ್ಯಂಡ್ -1, ಈ 2 ನಂಬರ್ಸು ಹಾಗೆ ಅದರ ರೆಸಿಪ್ರೋಕಲ್ನ ವ್ಯಾಲ್ಯೂಸು ಎರಡೂ ಸೇಮ್ ಆಗಿರುತ್ತೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ ಅದು ಕೂಡ ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ.
ಥರ್ಡ್ ಸ್ಟೇಟ್ಮೆಂಟ್ ನೋಡಿದಾಗ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ 8/9 ಈಸ್ -1/8 ಅಂತ ಕೊಟ್ಟಿದ್ದಾರೆ. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತಂದರೆ ಈಗ ಒಂದು ನಂಬರ್ ತೊಗೊಂಡಾಗ ಫಾರ್ ಎಕ್ಸಾಂಪಲ್ 2 ಅಂತ ಹೇಳೋಣ. ಸೊ 2ಗೆ ಯಾವ ನಂಬರಿಂದ ನಾವು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಬರುತ್ತೆ ಅಂಥ ನಂಬರನ್ನು ನಾವು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ಹೇಳ್ತೀವಿ. ಈಗ ನಾವಿಲ್ಲಿ 2 ಅಂತ ತೊಗೊಂಡಿದ್ದೀವಿ. ಯಾವ ನಂಬರ್ ಜೊತೆಗೆ ಇದನ್ನು ಮಲ್ಟಿಪ್ಲೈ ಮಾಡಿದಾಗ 1 ಬರುತ್ತೆ ಅಂತ ನೋಡೋಣ. ಯಾವುದನ್ನು ಮಲ್ಟಿಪ್ಲೈ ಮಾಡಬೇಕಾಗತ್ತೆ? ಆಗ 1/2 ಇಂದ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಅಂದರೆ ಇದರ ರೆಸಿಪ್ರೋಕಲ್ ಆಗಿರುತ್ತೆ ಅಲ್ವಾ? ಸೊ ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ, ನಮಗೆ 1 ಸಿಗುತ್ತೆ. ಯಾವುದಾದ್ರೂ ಒಂದು ನಂಬರನ್ನು ಯಾವ ನಂಬರ್ ಜೊತೆಗೆ ಗುಣಿಸಿದಾಗ ನಮಗೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂದರೆ 1 ಬರುತ್ತೋ ಅದನ್ನೇ ನಾವು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ಕರಿತೀವಿ. ಸೊ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಹೇಗೆ ಪಡೆಯೋದು ಅಂತಂದರೆ ಅದರ ರೆಸಿಪ್ರೋಕಲ್ ಆಗಿರುತ್ತೆ ಅಲ್ವಾ? ಸೊ ಇಲ್ಲಿ ಏನಂತ ಕೊಟ್ಟಿದ್ದಾರೆ? 8/9 ಅಂತ ಕೊಟ್ಟಿದ್ದಾರೆ. 8/9ನ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಯಾವುದಾಗಿರುತ್ತೆ ಅಂತಂದರೆ 9/8. ಇವೆರಡನ್ನು ಗುಣಿಸಿದಾಗ ನಮಗೆ ಎಷ್ಟು ಆನ್ಸರ್ ಬರುತ್ತೆ ಅಂದರೆ 1. ಮಲ್ಟಿಪ್ಲಿಕೇಟಿವ್ ಇನ್ವರ್ಸು ಯಾವುದಾಗಿರುತ್ತೆ ಅಂತಂದರೆ 9/8 ಆಗಿರುತ್ತೆ. ಇಲ್ಲಿ ಏನಂತ ಕೊಟ್ಟಿದ್ದಾರೆ? -1 1/8 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ -1 ಸಿಂಪ್ಲಿಫೈ ಮಾಡಿದಾಗ ಎಷ್ಟಾಗುತ್ತೆ? ಇದು -9/8 ಆಗುತ್ತೆ. ಸೊ ಇಲ್ಲಿ ಸೈನ್ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಸೈನ್ ಚೇಂಜ್ ಆಗೋದಿಲ್ಲ, ಮಲ್ಟಿಪ್ಲಿಕೇಟಿವ್ ಇನ್ವರ್ಸಲ್ಲಿ ಸೈನ್ ಚೇಂಜ್ ಆಗಲ್ಲ. ಆದರೆ ಆಡಿಟಿವ್ ಇನ್ವರ್ಸ್ ತಗೊಂಡಾಗ ಫಾರ್ ಎಕ್ಸಾಂಪಲ್ 2ಗೆ ಆಡಿಟಿವ್ ಇನ್ವರ್ಸ್ ಯಾವುದು ಅಂತ ಕೇಳಿದಾಗ -2 ಆಗಿರುತ್ತೆ. ಯಾವೆರಡು ನಂಬರ್ಸನ್ನು ಆ್ಯಡ್ ಮಾಡಿದಾಗ ನಮಗೆ 0 ಬರುತ್ತೋ, 0 ಯಾಕೆ ಅಂದರೆ ಅದನ್ನು ಆಡಿಟಿವ್ ಐಡೆಂಟಿಟಿ ಅಂತ ಕರಿತೀವಿ. ಆ ನಂಬರನ್ನು ನಾವು ಆಡಿಟಿವ್ ಇನ್ವರ್ಸ್ ಅಂತ ಕರಿತೀವಿ. ಸೊ 2ಗೆ ಆಡಿಟಿವ್ ಇನ್ವರ್ಸ್ ಯಾವುದು ಅಂದರೆ -2. ಹಾಗೆ -2ಗೆ ಆಡಿಟಿವ್ ಇನ್ವರ್ಸ್ ಯಾವುದು ಅಂದರೆ +2 ಆಗಿರುತ್ತೆ. ಇಲ್ಲಿ ಆಡಿಟಿವ್ ಇನ್ವರ್ಸ್ ಬರೆಯೋವಾಗ ನಾವು ಸೈನನ್ನು ಚೇಂಜ್ ಮಾಡ್ತೀವಿ. ಆದರೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಬರೆಯೋವಾಗ ಸೈನ್ ಚೇಂಜ್ ಮಾಡೋ ನೆಸೆಸಿಟಿ ಇಲ್ಲ, ನಾವು ರೆಸಿಪ್ರೋಕಲನ್ನು ಬರೆದ್ರೆ ಸಾಕು. ಸೊ ಈ ಸ್ಟೇಟ್ಮೆಂಟ್ ಏನಿದೆ ಇದು ರಾಂಗ್ ಸ್ಟೇಟ್ಮೆಂಟ್ ಆಗಿದೆ. ಸೊ ಈ ಕ್ವೆಶನನ್ನು ನಾವು ನೋಡಿದ ತಕ್ಷಣವೇ ಆನ್ಸರ್ ಮಾಡ್ಬೋದು. ಈ ಕಾನ್ಸೆಪ್ಟ್ ಒಂದು ನಮಗೆ ನೆನಪಿದ್ರೆ ಏನು ಅಂತಂದರೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಬರೆಯೋವಾಗ ನಾವು ಸೈನನ್ನು ಚೇಂಜ್ ಮಾಡೋದಿಲ್ಲ. ಇಲ್ಲಿ ನಮಗೆ 8/9 ಪ್ಲಸ್ ಇದೆ, -1 1/8 ಮೈನಸ್ ಇದೆ ಅಂತಂದರೆ ಇವೆರಡು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಗಿರೋದಕ್ಕೆ ಚಾನ್ಸ್ ಇಲ್ಲ ಅಲ್ವಾ? ಸೊ ನೋಡಿದ ತಕ್ಷಣ ನಾವು ಫಾಲ್ಸ್ ಸ್ಟೇಟ್ಮೆಂಟ್ ಯಾವುದು ಅಂತ ಹೇಳ್ಬೋದು. ಯಾವುದು ಅಂತಂದರೆ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ 8/9 ಇಸ್ -1 1/8 ಅನ್ನೋದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಿದೆ. ಅದೇ ಥರ ಫೋರ್ತ್ ಸ್ಟೇಟ್ಮೆಂಟನ್ನು ಗಮನಿಸೋಣ. ದ ರ್ಯಾಷನಲ್ ನಂಬರ್ 3/8 ಲೈಸ್ ಬಿಟ್ವೀನ್ ದ ರ್ಯಾಷನಲ್ ನಂಬರ್ 1/4 ಆ್ಯಂಡ್ 1/2 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಹೇಗೆ ಕಂಡುಹಿಡಿಯೋದು ಅಂತಂದರೆ ಫಸ್ಟ್ ಕೊಟ್ಟಿರೋವಂಥ ರ್ಯಾಷನಲ್ ನಂಬರನ್ನು ಡೆಸಿಮಲ್ ಫಾರ್ಮಲ್ಲಿ ಬರ್ಕೊಳ್ಳೋಣ. 1/4 ಅಂತಂದರೆ ಅದರ ವ್ಯಾಲ್ಯೂ ಎಷ್ಟು ಅಂದರೆ 0.25. ಹಾಗೆ 1/2ನ ವ್ಯಾಲ್ಯೂ ಎಷ್ಟು, ಡೆಸಿಮಲ್ ವ್ಯಾಲ್ಯೂ ಎಷ್ಟು ಅಂತಂದರೆ 0.5 ಆಗುತ್ತೆ. ಸೊ ಇಲ್ಲಿ 0.25 ಹಾಗೆ 0.5 ನಡುವೆ ಇದರ ವ್ಯಾಲ್ಯೂ ಏನಿದೆ ಅಂತ ನೋಡೋಣ. 3/8 ಡೆಸಿಮಲ್ ಫಾರ್ಮಲ್ಲಿ ಬರೆದಾಗ 0.375 ಬರುತ್ತೆ. 0.3 ಅನ್ನೋದು 0.2 ಹಾಗೆ 0.5 ನಡುವೆ ಬರುತ್ತೆ ಅಲ್ವಾ? ಸೊ ಹಾಗಾಗಿ ಫೋರ್ತ್ ಸ್ಟೇಟ್ಮೆಂಟ್ ಏನಿದೆ ಇದು ಸಹ ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ಇಲ್ಲಿ ಅಬ್ಸರ್ವ್ ಮಾಡಿದಾಗ ಫಸ್ಟ್ ಸ್ಟೇಟ್ಮೆಂಟ್ ಸರಿ ಇದೆ, ಸೆಕೆಂಡ್ ಸ್ಟೇಟ್ಮೆಂಟ್ ಸರಿ ಇದೆ, ಹಾಗೆ ಫೋರ್ತ್ ಸ್ಟೇಟ್ಮೆಂಟು ಸಹ ಸರಿ ಇದೆ. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಫಾಲ್ಸ್ ಸ್ಟೇಟ್ಮೆಂಟ್ ಯಾವುದು ಅಂತ. ಸೊ ಇದರಲ್ಲಿ ಫಾಲ್ಸ್ ಸ್ಟೇಟ್ಮೆಂಟ್ ಯಾವುದು ಅಂದರೆ 3ನೇ ಸ್ಟೇಟ್ಮೆಂಟ್ ಆಗಿದೆ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ದ ಸಮ್ ಆಫ್ ದ ಕ್ಯೂಬ್ಸ್ ಆಫ್ ದ ಇಂಟೀಜರ್ಸ್ ಲೈಯಿಂಗ್ ಬಿಟ್ವೀನ್ -5 ಆ್ಯಂಡ್ 6 ಅಂತ ಕೇಳಿದ್ದಾರೆ. -5 ಹಾಗೆ 6 ನಡುವೆ ಬರುವಂಥ ಇಂಟೀಜರ್ಸ್ನ ಕ್ಯೂಬ್ಸ್ನ ಸಮ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ -5 ಹಾಗೆ 6 ಅಂತ ತಗೊಂಡಾಗ ಇವೆರಡರ ನಡುವೆ ಬರುವಂಥ ನಂಬರ್ಸ್ ಯಾವ್ಯಾವು ಅಂತ ಬರ್ಕೊಳ್ಳೋಣ ಫಸ್ಟ್ ಇಲ್ಲಿ. ಓಕೆ, -4 ಇರುತ್ತೆ, -3, -2, -1, 0, +1, +2, +3, +4, +5. ಸೊ ಇಷ್ಟು ನಂಬರ್ಸ್ನ ಕ್ಯೂಬ್ ಫೈಂಡ್ ಔಟ್ ಮಾಡಬೇಕು, ಹಾಗೆ ಅವುಗಳ ಸಮ್ ಎಷ್ಟಿರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನು ಈಸಿಯಾಗಿ ಹೇಗೆ ಸಿಂಪ್ಲಿಫೈ ಮಾಡೋದು ಅಂತಂದರೆ -4 ಕ್ಯೂಬ್ ಪ್ಲಸ್ ಆಫ್ -3 ಕ್ಯೂಬ್ ಪ್ಲಸ್ ಆಫ್ -2 ಕ್ಯೂಬ್ ಪ್ಲಸ್ ಆಫ್ -1 ಕ್ಯೂಬ್ ಪ್ಲಸ್ 0 ಕ್ಯೂಬ್ ಪ್ಲಸ್ 1 ಕ್ಯೂಬ್ ಪ್ಲಸ್ 2 ಕ್ಯೂಬ್ ಪ್ಲಸ್ 3 ಕ್ಯೂಬ್ ಪ್ಲಸ್ 4 ಕ್ಯೂಬ್ ಪ್ಲಸ್ 5 ಕ್ಯೂಬ್. ಇಷ್ಟನ್ನು ನಾವು ಫೈಂಡ್ ಔಟ್ ಮಾಡಬೇಕಲ್ವ? ಸೊ ನಾವಿಲ್ಲಿ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಏನಂತಂದರೆ ಇಲ್ಲಿ -4 ಕ್ಯೂಬ್
ಪ್ಲಸ್ 4 ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ. ಹಾಗೆ -3 ಕ್ಯೂಬ್ ಪ್ಲಸ್ 3 ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ. -2 ಕ್ಯೂಬ್ ಪ್ಲಸ್ 2 ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ. -1 ಕ್ಯೂಬ್ 1 ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಉಳ್ಕೊಳ್ಳೋ ಅಂಥದ್ದು ಯಾವುದು ಅಂತಂದರೆ 5 ಕ್ಯೂಬ್ ಅಷ್ಟೇ. ಸೊ 5 ಕ್ಯೂಬ್ನ ವ್ಯಾಲ್ಯೂ ಎಷ್ಟು? 125. ಸೊ 5 ಹಾಗೆ 6 ನಡುವೆ ಬರೋವಂಥ ಇಂಟೀಜರ್ಸ್ನ ಕ್ಯೂಬ್ಸ್ನ ಸಮ್ ಎಷ್ಟಾಗಿರುತ್ತೆ ಅಂತಂದರೆ ಅದು 125. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ 125. ಓಕೆ, ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಟ್ರೂ ಅಬೌಟ್ ದ ನ್ಯಾಚುರಲ್ ನಂಬರ್ಸ್ ಅಂತ ಕೇಳಿದ್ದಾರೆ. ನಾಟ್ ಟ್ರೂ ಅಂತಂದರೆ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು ಫಾಲ್ಸ್ ಸ್ಟೇಟ್ಮೆಂಟ್ ಯಾವುದು ಅಂತ. ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡಿದಾಗ 1 ಈಸ್ ಅ ಫ್ಯಾಕ್ಟರ್ ಆಫ್ ಎವ್ರಿ ನಂಬರ್ ಅಂತ ಕೇಳಿದ್ದಾರೆ. 1 ಅನ್ನೋದು ಎಲ್ಲ ನಂಬರ್ಸನ್ನು ಸಹ ಕಂಪ್ಲೀಟಾಗಿ ಡಿವೈಡ್ ಮಾಡುತ್ತೆ ಅಂತಂದರೆ 1 ಅನ್ನೋದು ಎಲ್ಲ ನಂಬರ್ಸ್ನ ಫ್ಯಾಕ್ಟರ್ ಆಗಿರುತ್ತೆ ಅಲ್ವಾ, ಇದು ಕರೆಕ್ಟ್ ಸ್ಟೇಟ್ಮೆಂಟು. ಸೆಕೆಂಡ್ ನೋಡಿದಾಗ ಎವ್ರಿ ಫ್ಯಾಕ್ಟರ್ ಆಫ್ ಅ ನಂಬರ್ ಈಸ್ ಆನ್ ಎಕ್ಸಾಕ್ಟ್ ಡಿವೈಸರ್ ಆಫ್ ದಟ್ ನಂಬರ್ ಅಂತ ಕೊಟ್ಟಿದ್ದಾರೆ. ಸೊ ಫ್ಯಾಕ್ಟರ್ ಅಂತಂದ ತಕ್ಷಣ ಕೊಟ್ಟಿರೋ ನಂಬರನ್ನು ಕಂಪ್ಲೀಟಾಗಿ ಡಿವೈಡ್ ಮಾಡಲೇಬೇಕು, ಅಂಥ ನಂಬರನ್ನೇ ನಾವು ಫ್ಯಾಕ್ಟರ್ ಅಂತ ಹೇಳೋದು. ಸೊ ಇಲ್ಲಿ ಎವ್ರಿ ಫ್ಯಾಕ್ಟರ್ ಆಫ್ ಅ ನಂಬರ್ ಈಸ್ ಆನ್ ಎಕ್ಸಾಕ್ಟ್ ಡಿವೈಸರ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಸಹ ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ಥರ್ಡ್ ಸ್ಟೇಟ್ಮೆಂಟ್ ನೋಡಿದಾಗ ನಂಬರ್ ಆಫ್ ಫ್ಯಾಕ್ಟರ್ ಆಫ್ ಅ ಗಿವನ್ ನಂಬರ್ ಈಸ್ ಫೈನೈಟ್ ಅಂತ. ಸೊ ಯಾವುದಾದ್ರೂ ಒಂದು ನಂಬರ್ಗೆ ಎಷ್ಟು ಫ್ಯಾಕ್ಟರ್ಸ್ ಇದೆ ಅಂತ ಕಂಡುಹಿಡಿಯಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಸಹ ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದರೆ 15ಗೆ ಎಷ್ಟು ಫ್ಯಾಕ್ಟರ್ಸ್ ಇದೆ ಅಂತ ನೋಡೋದಾದರೆ 1 ಇದೆ, 3 ಇದೆ, 5 ಇದೆ, ಹಾಗೆ 15. ಸೊ ಎಷ್ಟು ಫ್ಯಾಕ್ಟರ್ಸ್ ಇದೆ? 4 ಫ್ಯಾಕ್ಟರ್ಸ್ ಇದೆ. ಸೊ ಈ ಥರ ಎಲ್ಲ ನಂಬರ್ಸ್ಗೂ ಅಷ್ಟೇ ಎಷ್ಟು ಫ್ಯಾಕ್ಟರ್ಸ್ ಇದೆ ಅನ್ನೋದನ್ನು ನಾವು ಕಂಡುಹಿಡಿಯಬಹುದು. ಅಂದರೆ ಅದು ಫೈನೈಟ್ ನಂಬರ್ ಆಫ್ ಫ್ಯಾಕ್ಟರ್ಸನ್ನೇ ಹೊಂದಿರುತ್ತೆ ಪ್ರತಿಯೊಂದು ನಂಬರು ಸಹ. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡಿದಾಗ 1 ಈಸ್ ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಅಂತ ಕೊಟ್ಟಿದ್ದಾರೆ. 1 ಅನ್ನೋದು ಪ್ರೈಮ್ ನಂಬರು ಅಲ್ಲ, ಕಾಂಪೋಸಿಟ್ ನಂಬರು ಅಲ್ಲ ಅಲ್ವಾ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಏನಿದೆ ಇದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಿದೆ. ಕೊಟ್ಟಿರೋ 4 ಸ್ಟೇಟ್ಮೆಂಟ್ಸಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಯಾವುದು ಅಂತಂದರೆ ಓನ್ಲಿ 4. ಸೊ ಆಪ್ಷನ್ ಡಿ ಈಸ್ ದಿ correct answer for this question. Okay, next question, the number of composite numbers between 101 and 120 is ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 101 ಹಾಗೆ 120 ನಡುವೆ ಬರೋವಂಥ ಕಾಂಪೋಸಿಟ್ ನಂಬರ್ಸ್ ಎಷ್ಟಿದ್ದಾವೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ ನಾವು ಲಿಸ್ಟ್ ಔಟ್ ಮಾಡಬೇಕಾಗತ್ತೆ ಇಲ್ಲಿ. ಸೊ 101 ಆದಮೇಲೆ ಬರೋವಂಥ ನಂಬರು 102, ಇದು ಕಾಂಪೋಸಿಟ್ ನಂಬರ್. ಹಾಗೆ 103 ಇದು ಪ್ರೈಮ್ ನಂಬರ್ ಆಗುತ್ತೆ ಅಲ್ವಾ. ಸೊ ನೆಕ್ಸ್ಟ್ ಬರೋದು 104, ಇದು ಕಾಂಪೋಸಿಟ್ ನಂಬರ್. 105 ಕಾಂಪೋಸಿಟ್ ನಂಬರ್. 106 ಕಾಂಪೋಸಿಟ್ ನಂಬರ್. 107 ಇದು ಪ್ರೈಮ್ ನಂಬರ್ ಆಗಿದೆ ಅಲ್ವಾ. ಸೊ ನೆಕ್ಸ್ಟ್ ಬರೋವಂಥದ್ದು 108, ಇದು ಕಾಂಪೋಸಿಟ್ ನಂಬರ್. 109 ಇದು ಪ್ರೈಮ್ ನಂಬರ್. ನೆಕ್ಸ್ಟ್ 110 ಇದು ಕಾಂಪೋಸಿಟ್ ನಂಬರ್. 111 ಏನಿದೆ ಇದು ಕಾಂಪೋಸಿಟ್ ನಂಬರ್. 112 ಕಾಂಪೋಸಿಟ್ ನಂಬರ್. 113 is prime number. Next 114, 115, next 116, 117, 118, ನೆಕ್ಸ್ಟು 119. ನೆಕ್ಸ್ಟ್ ಬರೋವಂಥದ್ದು 120. ನಾವಿಲ್ಲಿ 120ನ ಕನ್ಸಿಡರ್ ಮಾಡೋದು ಬೇಕಾಗಿಲ್ಲ, ಯಾಕಂತಂದರೆ ಇನ್ ಬಿಟ್ವೀನ್ 101 ಆ್ಯಂಡ್ 120 ಅಂತ ಕೇಳಿರೋದ್ರಿಂದ 120 ತೊಗೊಳ್ಳೋದು ಬೇಕಾಗಿಲ್ಲ. ಈಗ ನಮಗೆ ಬೇಕಾಗಿರೋವಂಥದ್ದು ಇವುಗಳ ನಡುವೆ ಇರುವಂತಹ ಕಾಂಪೋಸಿಟ್ ನಂಬರ್ಸ್ ಎಷ್ಟು ಅಂತ. ಸೊ ಕೌಂಟ್ ಮಾಡೋಣ ಈಗ. 1 2 3 4 5 6 7 8 9 10 11 12 13 14. ಸೊ 14 ಕಾಂಪೋಸಿಟ್ ನಂಬರ್ಸ್ ಇದ್ದಾವೆ. ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರು 14, ಆಪ್ಷನ್ ಬಿ 14. ಓಕೆ, ನೆಕ್ಸ್ಟ್ ಕ್ವೆಶನ್, ಕೋಪ್ರೈಮ್ ನಂಬರ್ಸ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಅಂತ ಕೇಳಿದ್ದಾರೆ. ಸೊ ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಕೋಪ್ರೈಮ್ ನಂಬರ್ಸ್ ಯಾವುವು ಅಂತ. ಕೋಪ್ರೈಮ್ ನಂಬರ್ಸ್ ಅಂತಂದರೆ ಆ ಎರಡು ನಂಬರ್ನ HCF 1 ಆಗಿರಬೇಕು. ಇಲ್ಲಿ ಆಪ್ಷನ್ ಎ ನೋಡಿದಾಗ 12 ಆ್ಯಂಡ್ 15 ಇದೆ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದಾಗಿರಬಹುದು ಇದಕ್ಕೆ ಅಂತಂದರೆ 3 ಆಗಿರುತ್ತೆ ಅಲ್ವಾ. ಸೊ 3ಇಂದ ನಾವು 12 ಹಾಗೆ 15ಅನ್ನು ಡಿವೈಡ್ ಮಾಡಬಹುದು ಅಂತಂದರೆ 3 ಅನ್ನೋದು HCF ಆಗಿರುತ್ತೆ. ಹಾಗೆ 12 ಆ್ಯಂಡ್ 20 ತಗೊಂಡಾಗ 4ಇಂದನೂ ಸಹ ನಾವು 12 ಆ್ಯಂಡ್ 20ನ ಡಿವೈಡ್ ಮಾಡಬಹುದು. ಹಾಗೆ 7 ಆ್ಯಂಡ್ 21ಅನ್ನು ತಗೊಂಡಾಗ 7 ಆ್ಯಂಡ್ 21ಅನ್ನು ನಾವು 7ಇಂದನೂ ಸಹ ಡಿವೈಡ್ ಮಾಡಬಹುದು. ಈಗ ಆಪ್ಷನ್ ಬಿ ನೋಡಿದಾಗ 15 ಆ್ಯಂಡ್ 8, 15 ಆ್ಯಂಡ್ 8ಅನ್ನು ಅಂದರೆ ಎರಡೂ ನಂಬರನ್ನು ನಾವು ಡಿವೈಡ್ ಮಾಡೋಕ್ಕಾಗೋದು 1ಇಂದಾನೆ ಅಲ್ವಾ. ಸೊ ಇಲ್ಲಿ ಕೋಪ್ರೈಮ್ ನಂಬರ್ಸ್ ಅಲ್ಲದೆ ಇರೋದು ಯಾವುದು ಅಂತಂದರೆ ಆಪ್ಷನ್ ಬಿ 15 ಆ್ಯಂಡ್ 8. ಸೊ ಈ ಥರ ಕ್ವೆಶನ್ ಕೊಟ್ಟಾಗ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಇಲ್ಲ ಡೈರೆಕ್ಟಾಗಿ ನಮಗೆ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ ಅನ್ನೋದಾದರೆ HCFನ್ನು ಫೈಂಡ್ ಔಟ್ ಮಾಡಬೇಕು. HCF 1 ಬಂದಿದ್ದರೆ ಆಗ ಅದನ್ನು ನಾವು ಕೋಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವೆಶನ್, ಹೌ ಮೆನಿ ಪ್ರೈಮ್ ನಂಬರ್ಸ್ ಆರ್ ಲೆಸ್ ದ್ಯಾನ್ 40 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ
40ಗಿಂತ ಕಡಿಮೆ ಇರುವಂಥ ಪ್ರೈಮ್ ನಂಬರ್ಸ್ ಯಾವ್ಯಾವು ಅಂತ ಕೊಟ್ಟಿದ್ದಾರೆ. ನಾವು ಇದನ್ನು ಲಿಸ್ಟ್ ಔಟ್ ಮಾಡೋಣ. 2, 3, 5, 7, 11, 13, 17, 19, 23, 29, 31, 37. 40 ಒಳಗೆ ಬರುವಂಥ ಪ್ರೈಮ್ ನಂಬರ್ಸ್ ಆಗಿರೋದ್ರಿಂದ 37ವರೆಗೂ ಬರೆದ್ರೆ ಸಾಕು ಅಲ್ವಾ. ಸೊ ಇಲ್ಲಿ ಎಷ್ಟು ಪ್ರೈಮ್ ನಂಬರ್ಸ್ ಇದ್ದಾವೆ ಅಂತ ನೋಡೋದಾದರೆ 1, 2, 3, 4, 5, 6, 7, 8, 9, 10, 11, 12 ಪ್ರೈಮ್ ನಂಬರ್ಸು 40ಗಿಂತ ಲೆಸ್ ದ್ಯಾನ್ ಆಗಿದ್ದಾವೆ. ನಾವೀಗಾಗಲೇ ಡಿಸ್ಕಷನ್ ಮಾಡಿದ್ವಿ 1 to 50 ಎಷ್ಟು ಪ್ರೈಮ್ ನಂಬರ್ಸ್ ಇರುತ್ತೆ ಅಂತ. ಸೊ 1 to 50 15 ಪ್ರೈಮ್ ನಂಬರ್ಸ್ ಇರುತ್ತೆ. ಸೊ ಇಲ್ಲಿ 1 to 40 ನಮಗೆ ಎಷ್ಟು ಸಿಕ್ಕಿದೆ ಅಂತಂದರೆ 12 ಪ್ರೈಮ್ ನಂಬರ್ಸ್. 37 ಆದಮೇಲೆ ಬರೋವಂಥ ಪ್ರೈಮ್ ನಂಬರ್ಸನ್ನು ತಗೊಂಡ್ರೆ 41, 43, 47. ಸೊ ಇವು ಮೂರನ್ನು ಸೇರಿಸ್ಕೊಂಡಾಗ 1 to 50 15 ಪ್ರೈಮ್ ನಂಬರ್ಸ್ ಆಗುತ್ತೆ ಅಲ್ವಾ. ಸೊ ನಮ್ಗೆ ಇಲ್ಲಿ ಕೊಟ್ಟಿರೋದು 1 to 40 ಅಂತ ಕೊಟ್ಟಿರೋದ್ರಿಂದ ಎಷ್ಟು ಪ್ರೈಮ್ ನಂಬರ್ಸ್ ಇರುತ್ತೆ ಅಂದರೆ 12 ಪ್ರೈಮ್ ನಂಬರ್ಸ್ ಇರುತ್ತೆ. ಓಕೆ, ಹಾಗೆ 1 to 100 ಎಷ್ಟು ಪ್ರೈಮ್ ನಂಬರ್ಸ್ ಇರುತ್ತೆ ಅಂತ ಕೇಳ್ಬೋದು. ಎಷ್ಟು ಅಂತಂದರೆ 25 ಪ್ರೈಮ್ ನಂಬರ್ಸ್ ಇರ್ತವೆ. 1 to 50 15 ಪ್ರೈಮ್ ನಂಬರ್ಸ್ ಇರುತ್ತೆ. 1 to 50 ಅಂತ ತಗೊಂಡಾಗ 15 ಇರುತ್ತೆ. 1 to 100 ಅಂತ ತಗೊಂಡಾಗ 25 ಅಂತ ಇರುತ್ತೆ. ಇದನ್ನು ನೆನ್ಪಿಟ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. ದ ಡಿಫ್ರೆನ್ಸ್ ಬಿಟ್ವೀನ್ ದ ಸಮ್ ಆಫ್ ಫಸ್ಟ್ 3 ಪ್ರೈಮ್ ನಂಬರ್ಸ್ ಆ್ಯಂಡ್ ದ ಸಮ್ ಆಫ್ ಫಸ್ಟ್ 3 ಆಡ್ ನಂಬರ್ಸ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ 3 ಪ್ರೈಮ್ ನಂಬರ್ಸ್ ಯಾವ್ಯಾವು ಅಂತಂದರೆ 2, 3 ಹಾಗೆ 5. ಇವು ಫಸ್ಟ್ 3 ಪ್ರೈಮ್ ನಂಬರ್ಸ್. ಇವುಗಳ ಸಮ್ ಎಷ್ಟಿರುತ್ತೆ ಅಂತಂದರೆ 10 ಆಗುತ್ತೆ. ಹಾಗೆ ಸಮ್ ಆಫ್ ಫಸ್ಟ್ 3 ಆಡ್ ನಂಬರ್ಸ್ ಅಂತ ಕೇಳಿದ್ದಾರೆ. ಫಸ್ಟ್ 3 ಆಡ್ ನಂಬರ್ಸ್ ಯಾವ್ಯಾವು 1, 3 ಹಾಗೆ 5. ಇವುಗಳ ಸಮ್ ಎಷ್ಟು ಅಂತಂದರೆ 9 ಆಗುತ್ತೆ. ಇವುಗಳ ನಡುವೆ ಡಿಫ್ರೆನ್ಸನ್ನು ಕೇಳಿರೋದಿಲ್ಲಿ. ಸೊ ಡಿಫ್ರೆನ್ಸ್ ಎಷ್ಟಿರುತ್ತೆ ಅಂತಂದರೆ 1. ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ 1. ಓಕೆ, ನೆಕ್ಸ್ಟ್ ಕ್ವೆಶನ್. ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಅಂತ ಕೊಟ್ಟಿದ್ದಾರೆ. ಈ ಥರದ ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ಸು ತುಂಬ ಸಲನೇ ಅರೈಸ್ ಆಗುತ್ತೆ. ಸೊ ಇದ್ರ ಬಗ್ಗೆ ಕೇರ್ಫುಲ್ಲಾಗಿ ಆನ್ಸರ್ ಮಾಡಬೇಕಾಗತ್ತೆ. ಫಸ್ಟ್ ಸ್ಟೇಟ್ಮೆಂಟ್ ನೋಡೋದಾದರೆ ದ ಸಮ್ ಆಫ್ 2 ಇಂಟೀಜರ್ಸ್ ಈಸ್ ಆಲ್ವೇಸ್ ಆ್ಯನ್ ಇಂಟೀಜರ್ ಅಂತ ಕೊಟ್ಟಿದ್ದಾರೆ. ಹಾಗೆ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋದಾದರೆ ದ ಡಿಫರೆನ್ಸ್ ಆಫ್ 2 ಇಂಟೀಜರ್ಸ್ ಈಸ್ ಆಲ್ವೇಸ್ ಆ್ಯನ್ ಇಂಟೀಜರ್ ಅಂತ ಕೇಳಿದ್ದಾರೆ. ಥರ್ಡ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂತ ದ ಪ್ರಾಡಕ್ಟ್ ಆಫ್ 2 ಇಂಟೀಜರ್ಸ್ ಈಸ್ ಆಲ್ವೇಸ್ ಆ್ಯನ್ ಇಂಟೀಜರ್ ಅಂತ ಕೊಟ್ಟಿದ್ದಾರೆ. ಹಾಗೆ ಫೋರ್ತ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ದ ಕೋಶೆಂಟ್ ಒಬ್ಟೈನ್ಡ್ ವೆನ್ ಆನ್ ಇಂಟೀಜರ್ ಈಸ್ ಡಿವೈಡೆಡ್ ಬೈ ಅನದರ್ ಈಸ್ ಆಲ್ವೇಸ್ ಆನ್ ಇಂಟೀಜರ್ ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ಸನ್ನು ಅಬ್ಸರ್ವ್ ಮಾಡಿದಾಗ ಯಾವುದ್ರ ಬೇಸ್ ಮೇಲೆ ಕೊಟ್ಟಿರೋ ಅಂಥದ್ದು ಅಂದರೆ ದ ಪ್ರಾಪರ್ಟೀಸ್ ಆಫ್ ಇಂಟೀಜರ್ಸ್ ಬೇಸ್ ಮೇಲೆ ಕೊಟ್ಟಿರೋ ಅಂಥದ್ದು. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಕ್ಲೋಷರ್ ಪ್ರಾಪರ್ಟಿ ಮೇಲೆ ಕೊಟ್ಟಿರೋಂಥ ಕ್ವೆಶನ್. ಕ್ಲೋಷರ್ ಪ್ರಾಪರ್ಟಿ ಏನು ಹೇಳುತ್ತೆ ಸಮ್ ಆಫ್ 2 ಇಂಟೀಜರ್ಸ್ ಈಸ್ ಆಲ್ವೇಸ್ ಆನ್ ಇಂಟೀಜರ್ ಅಂತ ಹೇಳುತ್ತೆ. ಹಾಗೆ ಡಿಫರೆನ್ಸ್ ಆಫ್ 2 ಇಂಟೀಜರ್ಸ್ ಈಸ್ ಆಲ್ವೇಸ್ ಆನ್ ಇಂಟೀಜರ್ ಅಂತ ಹೇಳುತ್ತೆ. ಮಲ್ಟಿಪ್ಲಿಕೇಷನಲ್ಲೂ ಸಹ 2 ನಂಬರ್ಸನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಬರೋಂಥ ಆನ್ಸರ್ ಏನಿದೆ ಪ್ರಾಡಕ್ಟ್ ಏನಿದೆ ಅದು ಇಂಟೀಜರ್ಸ್ ಆಗಿರುತ್ತೆ. ಅಂದರೆ ಕ್ಲೋಷರ್ ಪ್ರಾಪರ್ಟಿ ಪ್ಲಸ್ ಮೈನಸ್ ಹಾಗೆ ಇಂಟು ಈ 3 ಫಂಡಮೆಂಟಲ್ ಆಪರೇಷನ್ಸಲ್ಲಿ ಕ್ಲೋಷರ್ ಪ್ರಾಪರ್ಟಿನ ಒಬ್ಬೇ ಮಾಡುತ್ತೆ, ಸ್ಯಾಟಿಸ್ಫೈ ಮಾಡುತ್ತೆ. ಆದರೆ ಯಾವುದ್ರಲ್ಲಿ ಸ್ಯಾಟಿಸ್ಫೈ ಮಾಡಲ್ಲ ಅಂತಂದರೆ ಅದು ಡಿವಿಷನಲ್ಲಿ 2 ನಂಬರನ್ನು ಡಿವೈಡ್ ಮಾಡಿದಾಗ 2 ಇಂಟೀಜರ್ಸನ್ನು ಡಿವೈಡ್ ಮಾಡಿದಾಗ ಕ್ಲೋಷರ್ ಪ್ರಾಪರ್ಟಿ ಯಾವಾಗಲೂ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ 4 ಡಿವೈಡೆಡ್ ಬೈ 2 ಅಂತ ತೊಗೊಂಡಾಗ 4/2 ಅಂತ ತೊಗೊಂಡಾಗ ಇವೆರಡು ಇಂಟೀಜರ್ಸ್ ಅಲ್ವಾ. ಸೊ 2 1s are 2, 2 2s are 4. ಆನ್ಸರ್ ಏನು ಬರುತ್ತೆ 2 ಬರುತ್ತೆ. 2 ಅನ್ನೋದು ಕೂಡ ಇಂಟೀಜರೇ ಆಗಿರುತ್ತೆ. ಅದೇ ನಾವು 2 ಡಿವೈಡೆಡ್ ಬೈ 4 ಅಂತ ತಗೊಂಡಾಗ ಇದನ್ನು ನಾವು ಹೇಗೆ ಬರಿಬಹುದು ಅಂದರೆ 2/4 ಅಂತ ಬರಿಬಹುದು ಅಲ್ವಾ. ಸೊ 2/4 ಅಂತಂದಾಗ 2 1s are 2, 2 2s are 4, 1/2 ಬರುತ್ತೆ. ಈ 1/2 ಅನ್ನೋದು ಇಂಟೀಜರ್ ಅಲ್ಲ ಅಲ್ವಾ. 1/2 ಅನ್ನೋದು ರ್ಯಾಷನಲ್ ನಂಬರ್. ಇಂಟೀಜರ್ಸು ಕ್ಲೋಷರ್ ಪ್ರಾಪರ್ಟಿಯಲ್ಲಿ ಪ್ಲಸ್ ಮೈನಸ್ ಇಂಟು ಈ 3 ಫಂಡಮೆಂಟಲ್ ಆಪರೇಷನಲ್ಲಿ ಸ್ಯಾಟಿಸ್ಫೈ ಮಾಡುತ್ತೆ, ಆದರೆ ಡಿವಿಷನಲ್ಲಿ ಆಗೋದಿಲ್ಲ. ಹಾಗೆ ನ್ಯಾಚುರಲ್ ನಂಬರ್ ಆ್ಯಂಡ್ ಹೋಲ್ ನಂಬರ್ ತಗೊಂಡಾಗ ಇದು ಪ್ಲಸ್ ಹಾಗೆ ಇಂಟು ಈ 2ರಲ್ಲಿ ಮಾತ್ರ ಕ್ಲೋಷರ್ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡುತ್ತೆ. ಈವನ್ ಸಬ್ಟ್ರಾಕ್ಷನಲ್ಲೂ ಸಹ ಕ್ಲೋಷರ್ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗೋದಿಲ್ಲ. ಯಾವುಕ್ಕೆ ಅಂದರೆ ನ್ಯಾಚುರಲ್ ನಂಬರ್ಸ್ ಹಾಗೆ ಹೋಲ್ ನಂಬರ್ಸ್ಗೆ. ನಮ್ಗೆ ಇಲ್ಲಿ ಕೊಟ್ಟಿರೋದು ಇಂಟೀಜರ್ಸು ಡಿವಿಷನ್ನಲ್ಲಿ ಸ್ಯಾಟಿಸ್ಫೈ ಆಗೋದಿಲ್ಲ ಕ್ಲೋಷರ್ ಪ್ರಾಪರ್ಟಿ. ಸೊ ಇವುಗಳಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಯಾವ್ಯಾವು ಅಂತಂದರೆ ದ ಸಮ್ ಆಫ್ 2 ಇಂಟೀಜರ್ ಈಸ್ ಆಲ್ವೇಸ್ ಅನ್ ಇಂಟೀಜರ್ ಕರೆಕ್ಟ್.
ದ ಡಿಫರೆನ್ಸ್ ಆಫ್ ಟು ಇಂಟೀಜರ್ ಈಸ್ ಆಲ್ವೇಸ್ ಆನ್ ಇಂಟೀಜರ್, ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ದ ಪ್ರಾಡಕ್ಟ್ ಆಫ್ ಟು ಇಂಟೀಜರ್ಸ್ ಈಸ್ ಆಲ್ವೇಸ್ ಆನ್ ಇಂಟೀಜರ್ ಕೊಟ್ಟಿದ್ದಾರೆ, ಇದು ಕೂಡ ಕರೆಕ್ಟ್ ಆಗಿದೆ. ರಾಂಗ್ ಸ್ಟೇಟ್ಮೆಂಟ್ ಯಾವುದು ಅಂತಂದರೆ ದ ಕೋಶಂಟ್ ಒಬ್ಟೈನ್ಡ್ ವೆನ್ ಆ್ಯನ್ ಇಂಟೀಜರ್ ಈಸ್ ಡಿವೈಡೆಡ್ ಬೈ ಅನದರ್ ಈಸ್ ಆಲ್ವೇಸ್ ಆನ್ ಇಂಟೀಜರ್ ಅಂತ ಇದೆ, ಇದು ರಾಂಗ್ ಸ್ಟೇಟ್ಮೆಂಟ್ ಆಗಿದೆ. ಇಲ್ಲಿ ಕ್ವೆಶನಲ್ಲಿ ರಾಂಗ್ ಸ್ಟೇಟ್ಮೆಂಟನ್ನು ಐಡೆಂಟಿಫೈ ಮಾಡಿ ಅಂತ ಕೊಡಬೇಕಾಗಿತ್ತು, ಸೊ ಇಲ್ಲಿ ಮಿಸ್ಟೇಕ್ ಆಗಿದೆ. ಸೊ ಕೊಟ್ಟಿರೋ 4 ಸ್ಟೇಟ್ಮೆಂಟ್ಸಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಯಾವುದು ಅಂತಂದರೆ 4th ಸ್ಟೇಟ್ಮೆಂಟ್. ಓಕೆ, ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ. ದ ಕೋಶಂಟ್ ಒಬ್ಟೈನ್ಡ್ ವೆನ್ ಆನ್ ಇಂಟೀಜರ್ ಈಸ್ ಡಿವೈಡೆಡ್ ಬೈ ಅನದರ್ ಈಸ್ ಆಲ್ವೇಸ್ ಆನ್ ಇಂಟೀಜರ್. ಓಕೆ ಡಿಯರ್ ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದಂತಹ ಪ್ರತಿಯೊಂದು ಕ್ವೆಶನ್ನು ಈಸಿಯಾಗಿ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಹಾಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಟಾಪಿಕ್ ವೈಸ್ ತಗೊಂಡು ಆ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ತಾ, ಹಾಗೆ ಆ ಟಾಪಿಕ್ ಮೇಲೆ ಪ್ರೀವಿಯಸ್ ಇಯರಲ್ಲಿ ಯಾವ ಥರ ಕ್ವೆಶನ್ಸ್ ಅರೈಸ್ ಆಗಿತ್ತು ಅನ್ನೋದನ್ನು ಸಹ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.